ಚಿಕ್ಕೇನಹಳ್ಳಿ ಗ್ರಾಮದ ಬಿಕಾಂ ಪದವೀಧರ ಯುವಕ ರಾಮೇಗೌಡ ಅವರು ಸರ್ಕಾರಿ ನೌಕರಿ ಕನಸನ್ನು ಬದಿಗೊತ್ತಿ ಕೃಷಿಯಲ್ಲಿ ತೊಡಗಿ ಗಮನಾರ್ಹ ಯಶಸ್ಸು ಸಾಧಿಸಿದ್ದಾರೆ. ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಅವರ ಸಾಧನೆ ಸಾರ್ವಜನಿಕ ಗಮನ ಸೆಳೆದಿದ್ದು, ತಂದೆ ಮಂಗ್ಯಪ್ಪ ಅವರೊಂದಿಗೆ ಸೇರಿ ಕೇವಲ 3 ತಿಂಗಳ ಅವಧಿಯಲ್ಲಿ ಲಕ್ಷಾಂತರ ರೂಪಾಯಿ ಲಾಭ ಗಳಿಸಿದ್ದಾರೆ. ರಾಮೇಗೌಡ ಅವರು 2 ಎಕರೆ ಟೊಮ್ಯಾಟೊ ಹಾಗೂ 2 ಎಕರೆ ಕಲ್ಲಂಗಡಿ ಬೆಳೆ ಬೆಳೆದಿದ್ದು, ಸುಮಾರು 5 ಲಕ್ಷ ರೂಪಾಯಿ ಬಂಡವಾಳ ಹೂಡಿ ಖರ್ಚು ತೆಗೆದು ಸುಮಾರು 8 ಲಕ್ಷ ರೂಪಾಯಿ ಶುದ್ಧ ಲಾಭ ಪಡೆದಿದ್ದಾರೆ. ಬರಗಾಲಕ್ಕೆ ಹೆಸರಾದ ಚಳ್ಳಕೆರೆ ತಾಲೂಕಿನಲ್ಲಿ ಅನೇಕರು ಉದ್ಯೋಗಕ್ಕಾಗಿ ಮಹಾನಗರಗಳತ್ತ ವಲಸೆ ಹೋಗುತ್ತಿರುವ ಸಂದರ್ಭದಲ್ಲಿ ರಾಮೇಗೌಡ ಕೃಷಿಯಲ್ಲೇ ಭವಿಷ್ಯ ಕಂಡುಕೊಂಡಿರುವುದು ಇತರ ಯುವಕರಿಗೆ ಪ್ರೇರಣೆಯಾಗಿದೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಟೊಮ್ಯಾಟೊಗೆ ಕ್ವಿಂಟಾಲಿಗೆ 500 ರಿಂದ 650 ರೂಪಾಯಿ ಹಾಗೂ ಕಲ್ಲಂಗಡಿಗೆ ಕಿಲೋಗೆ 25 ರಿಂದ 30 ರೂಪಾಯಿವರೆಗೆ ಉತ್ತಮ ಬೆಲೆ ದೊರಕುತ್ತಿದೆ. ಇದಲ್ಲದೆ ಅಡಿಕೆ, ತೆಂಗು, ಪಪ್ಪಾಯಿ, ದಾಳಿಂಬೆ ಸೇರಿದಂತೆ ವಿವಿಧ ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಯಶಸ್ಸು ಕಂಡಿರುವ ರಾಮೇಗೌಡ ಯುವ ಕೃಷಿಕರಿಗೆ ಮಾದರಿಯಾಗಿದ್ದಾರೆ. ಒಂದೇ ಬೆಳೆ ಮೇಲೆ ಅವಲಂಬಿತರಾಗದೆ ಪರ್ಯಾಯ ಬೆಳೆ ಬೆಳೆದರೆ ಯಶಸ್ಸು ಖಚಿತ. ಭೂಮಿ ತಾಯಿಯನ್ನು ನಂಬಿದರೆ ಕೈಬಿಡಲ್ಲ ಎಂದು ರಾಮೇಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದರು. 65 ದಿನಕ್ಕೆ 70 ದಿನದೊಳಗೆ ಬೆಳೆ ಬರುತ್ತೆ. ಚಳಿಗಾಲದಾಗ 70 ದಿನ ಬೇಕು, ಮಾಮೂಲು ಮಳೆಗಾಲದಾಗ 60 ದಿನಕ್ಕೆ ಬಂದ್ಬಿಡುತ್ತೆ ಬೆಳೆ. ಎಷ್ಟು ತಿಂಗಳು? 3 ತಿಂಗಳು ಬೆಳೆ? 2 ತಿಂಗಳು ಬೆಳೆ. 2 ತಿಂಗಳು. 60 ದಿಂದ 70 ದಿವಸ. ಇನ್ನು ಬೇರೆ ಬೆಳೆಗೆ ಈ ಬೆಳೆಗೂ ಹೋಲ್ಕೊಂಡಿದೆ ಹೆಂಗೆ ನಿಮಗೆ? ವೈರಸ್ ಬರಲಿಲ್ಲ ಅಂದ್ರೆ ಒಳ್ಳೆ ಬೆಳೆ ಬಂದ್ರೆ ಒಳ್ಳೆ ದುಡ್ಡು ಆಗುತ್ತೆ. ಒಳ್ಳೆ ದುಡ್ಡು ಆಗುತ್ತೆ. ಈಗ ಎಷ್ಟು ಹಾಕಿದ್ರಿ? ಎಷ್ಟಾಗೈತಿ ಬಂಡವಾಳ? ಒಂದು 2 ಲಕ್ಷ ಹಾಕಿದ್ವಿ, 4 ಲಕ್ಷ ಆಯ್ತು. ವೈರಸ್ ಬಂದಿದ್ದ ಸ್ವಲ್ಪ ಕಡಿಮೆ ಆಗೈತೆ. ವೈರಸ್ ಬರಲಿಲ್ಲ ಅಂದ್ರೆ ಒಂದು ದುಡ್ಡು ಆಗೋದು. ಬೇಸಿಗೆಯಲ್ಲಿ ಬೇಸಿಗೆಗೆ 60 ದಿನಕ್ಕೆ ಬಂದ್ಬಿಡುತ್ತೆ. ಏನು ರೇಟ್ ಇದೆ? ರೇಟ್ ಏನು ರೇಟ್? ಕೆ ಜಿಂಗೆ 23 ರೂಪಾಯಿ, 24 ರೂಪಾಯಿ ಫಸ್ಟ್ ಕಟಿಂಗ್. ಸೆಕೆಂಡ್ ಕಟಿಂಗ್ 12-13 ರೂಪಾಯಿ. ಒಟ್ಟು ಒಳ್ಳೆ ಬೆಳೆ, ರೈತರಿಗೆ ಇದು ಒಳ್ಳೆ ಬೆಳೆ, ಶ್ರಮ ಪಟ್ಟರೆ ಒಳ್ಳೆ ಬೆಳೆ ಇದು. ಬೆಳೆ ನೋಡ್ಕೋಬೇಕು ಕ್ಲೀನಾಗಿ. ದಿನಾನೂ ನೋಡ್ಕೋಬೇಕು. 4 ದಿನಕ್ಕೊಂದು ಸ್ಪ್ರೇ ಕೊಡ್ತೀವಿ, 4 ದಿನಕ್ಕೊಂದು ಸಾಲಿಬಾಲ್ ಕೊಡ್ತೀವಿ. ಇಲ್ಲೇನು ತಂದ್ರಿ ಬೀಜದು? ಚಳಿಕೆರೆಗೆ. ಯಾವ ಬೀಜದು? ಬಸವೇಶ್ವರ. ಇದು ಮೆಲೋಡಿ. ಮೆಲೋಡಿ ಅಂತಲ್ಲ? ಇದು ನಾನಾ ನಮೂನಿ ಇದೆ ಬೀಜ. ನಾವು ಹಾಕಿರೋದು ಮೆಲೋಡಿ. ಲಾಸ್ಟ್ ಟೈಮ್ ಇದಕ್ಕೂ ಹಾಕಿದ್ವಿ, ಟೊಮೊಟೊ ಹಾಕಿದ್ವಿ. ಎಷ್ಟನೇ ಕಟಾವು ಮಾಡಿಸಿದ್ವಿ? ಅಲ್ಲಿ 2 ಕಟಾವು ಆಗಿದೆ. 3ನೇ ಕಟಾವು ಇವತ್ತು ಬರ್ತಾರೆ. ಒಟ್ಟು 2 ತಿಂಗಳು 2 ಲಕ್ಷ ರೂಪಾಯಿ ಲಾಭ ಐತೆ. ಅದು ವೈರಸ್ ಬಂದು ಭಾಳ ಕಾಯ್ತಿ ನಾವು ಹೊಲ್ದಾಗ. ಎಲ್ಲ ಕ್ಲೀನಾಗಿ ಬಂದಿದ್ದು ಭಾಳ ಚೆನ್ನಾಗಿ ಆಗೋದು ಬೆಳೆ. ಅದು ವೈರಸ್ ಬರೋಕ್ಕೆ ವೆದರ್, ಕೋಲ್ಡ್ ವೆದರ್, ಬರೀ ಇಬ್ನಿ ಬೀಳುತ್ತಲ್ಲ, ಫುಲ್ ಕೋಲ್ಡ್ ಇರುತ್ತಲ್ಲ, ಕೋಲ್ಡ್ ಇರೋದ್ರಿಂದ ಕಾಲದಾಗ ಬೆಳೆ ಬರೋದು. ಹಂಗಾಗಿ ರೇಟ್ ಇರೋದು. ಯಾವ ಕಡೆನೂ ಬೆಳೆ ಬರ್ತಿಲ್ಲ ಕಲ್ಲಂಗಡಿ. ಈಗ ಬರ್ತಿಲ್ಲ. ಈಗ ಕೋಲ್ಡ್ ಇರೋದನ್ನ ಬರ್ತಿಲ್ಲ. ಕ್ಯಾಮ್ರಾಮ್ಯಾನ್ ರಾಜು, ವರದಿ ಪ್ರೇಮ್, ಸಿ ಟೌನ್ ನ್ಯೂಸ್ ಸದಾ ನಿಮ್ಮ ಜೊತೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.